ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಅರ್ಜುನ, ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿ ತಿಳಿದುಕೊಳ್ಳಲು, ನೋಡಲು ಮತ್ತು ನನ್ನನ್ನು ಸೇರಿಕೊಳ್ಳಲು ಸಾಧ್ಯ. ಪ್ರಶ್ನಿಸದೆ ಒಪ್ಪಿಕೊಳ್ಳುವ ನಂಬಿಕೆ ಅಂದರೆ ಶ್ರದ್ಧೆ, ಅಪೇಕ್ಷೆ ಹಾಗೂ ಯಾವುದೇ ಷರತ್ತು ಇಲ್ಲದ ಪರಮ ಪ್ರೀತಿ ಅಂದರೆ ಭಕ್ತಿ. ಇವೆರಡೇ ಭಗವಂತನನ್ನು ಸೇರಲು ಇರುವ ಮಾರ್ಗಗಳು. ಯಾವುದೇ ಒಂದು ಜ್ಞಾನ ದೊರೆಯಬೇಕಾದರೆ ಬೇಕಾಗಿರುವುದು ಶ್ರದ್ಧೆ ಹಾಗೂ ಭಕ್ತಿ. ವಿಷಯದಲ್ಲಿ ಆಸಕ್ತಿ ಹೊಂದಿದ ವ್ಯಕ್ತಿ ಪೂರ್ಣ ನಂಬಿಕೆ ಹಾಗೂ ಪ್ರೀತಿಯಿಂದ ಕೆಲಸ ಮಾಡಿದಾಗ ಅದು ಸಾಕಾರಗೊಳ್ಳುವುದು. ಪ್ರತಿಯೊಂದು ಜೀವಿಯೂ ತಮ್ಮ ಆಸಕ್ತಿಗನುಗುಣವಾಗಿ ಈ ಪ್ರಪಂಚದಲ್ಲಿ ತಮಗೆ ಬೇಕಾದ್ದನ್ನು ಪಡೆಯುವುದು. ತನ್ನ ಜೀವಿತಾವಧಿಯಲ್ಲಿ ತಾನೇ ಬಿತ್ತಿದ ಕನಸಿನಿಂದ ಫಲ ಪಡೆಯುವುದು. ತಾನು ಏನಾಗಬೇಕು ಎಂಬುದನ್ನು ನಿರ್ಧರಿಸಿ ಅದನ್ನು ಪಡೆಯುವ ಉದ್ದೇಶದಿಂದ ಶ್ರದ್ಧಾಭಕ್ತಿಯಿಂದ ಕಾರ್ಯೋನ್ಮುಖನಾಗಿ ಜೀವನ ನಡೆಸಿ ಸಫಲನಾಗುತ್ತಾನೆ. ಬಹಳಷ್ಟು ಜನರು ಉದ್ಯೋಗ ಪಡೆಯುವವರೆಗೆ ಕನಸು ಕಂಡು ಮುಂದೆ ತಮ್ಮ ಆಸಕ್ತಿಯನ್ನು ಸೀಮಿತಗೊಳಿಸಿದರೆ, ಇನ್ನು ಕೆಲವರು ಬದುಕಿನುದ್ದಕ್ಕೂ ಮಾಡುವ ಪ್ರತಿ ಕೆಲಸದಲ್ಲೂ ಶ್ರದ್ಧಾಭಕ್ತಿಯಿಂದ ಯಶಸ್ಸು ಪಡೆಯುವುದು ನಿಶ್ಚಿತ. ಶ್ರದ್ಧಾಭಕ್ತಿ ಮಾತ್ರದಿಂದ ತನ್ನನ್ನು ತಿಳಿಯಲು, ನೋಡಲು, ಸೇರಲು ಸಾಧ್ಯ ಎನ್ನುವ ಮೂಲಕ ಬದುಕಿನುದ್ದಕ್ಕೂ ವ್ಯರ್ಥ ಪ್ರಯತ್ನಕ್ಕಿಂತ ಮಾಡುವ ಪ್ರತಿ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಅದೊಂದೇ ಎಲ್ಲವನ್ನೂ ಪಡೆಯುವ ಸುಲಭ ಮಾರ್ಗ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.